ಸರ್, ಲೋಕಾಯುಕ್ತರು ಸರಿಯಾದ ರೀತಿ ತನಿಖೆ ನಡೆಸಿದ್ದಾರೆ ಅನ್ನೋ ಒಂದು ವಿಶ್ವಾಸದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಾನು ಏನು CBI ಕೊಡಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದೆ, ಆ ಅರ್ಜಿನ ತಿರಸ್ಕಾರ ಮಾಡಿದರು. ಆದರೆ ಲೋಕಾಯುಕ್ತರು ಏನು ವರದಿ ಸಲ್ಲಿಸಿದರೆ ಆ ವರದಿಯನ್ನು ನೋಡಿದಾಗ ನನಗೆ ಭಾಳ ಆಶ್ಚರ್ಯ ಆಯಿತು. ಯಾಕಂದರೆ ಸಾಕಷ್ಟು ಸಾಕ್ಷ್ಯಾಧಾರಗಳು ನಾನು ಮಾಡಿರೋ ಆರೋಪಕ್ಕೆ ಪೂರಕವಾಗಿ ಇದ್ದರೂ ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ. ಕೇವಲ 14 ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಈ ರೀತಿ ತನಿಖೆ ನಡೆಸಿ ಸುಳ್ಳು ವರದಿ ಸಲ್ಲಿಸಿ ನೋಡಿ ನನಗೆ ಆತಂಕ ಉಂಟಾಗಿ ಇದಕ್ಕೆ 10 ಪಟ್ಟು ಅಂದರೆ 100 ಪಟ್ಟು ಅಂದರೆ 1000 ನಿವೇಶನ ಸಂಬಂಧಪಟ್ಟಾಗೆ ಇನ್ಯಾವ ರೀತಿಯ ತನಿಖೆ ನಡೆಸಿ ಯಾವ ರೀತಿಯ ಸುಳ್ಳು ವರದಿ ಸಲ್ಲಿಸ್ಬೋದು ಅನ್ನೋ ಒಂದು ಆತಂಕ ಉಂಟಾಗಿದ್ದರಿಂದ CBI ಕೊಡಿಸೋಂಥ ಪ್ರಯತ್ನವನ್ನು ಮುಂದುವರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನೀಗ ಮೇಲ್ಮನವಿ ಸಲ್ಲಿಸಿದ್ದೀನಿ. ಅಲ್ಲ, CM ಹೊರತುಪಡಿಸಿ ಉಳಿದು ಎಲ್ಲದನ್ನೂ ಕೂಡ ನೀವು ತನಿಖೆ ಮಾಡಬೇಕು ಅಂತಕ್ಕಂಥ ಆಗ್ರಹ ನಿಮ್ದಾಗಿರ್ತಕ್ಕಂಥದ್ದು. ಹೌದು ಸರ್. ಇಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಸಹ ಯಾಕಂದರೆ 14 ನಿವೇಶನ ಹೊರತುಪಡಿಸಿ ಇನ್ನೂ ಅವ್ರದ್ದು ಸಾಕಷ್ಟು ಮೂಡಾದಲ್ಲಿ ಮೂಡಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಹಗರಣಗಳಿದೆ. ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ ಮನವಿ ಮಾಡ್ಕೊಂಡಿರೋದು. ಸರ್, ಇದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದೆಯಾ ಸರ್? ಈಗ ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ, ಅವರ ವರ್ತನೆಯಿಂದ ಅವರು ಯಾವ ರೀತಿ ಆರೋಪಗಳ ಶಾಮೀಲಾಗಿದ್ದಾರೆ, ಯಾವ ರೀತಿ ಸುಳ್ಳು ವರದಿ ಸಲ್ಲಿಸಿದ್ದಾರೆ ಅನ್ನೋದು ಸಾಕ್ಷ್ಯಗಳು ಸಿಕ್ಕಿರೋದು. ಈ ಎಲ್ಲ ವಿಷಯವನ್ನು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಸರ್, ಇಲ್ಲಿ ಕಣ್ಣೆದುರು ಸ್ಪಷ್ಟವಾಗಿ ಇದೆ. ಅವರೇ ಹೇಳ್ತಾರೆ ಶ್ರೀಮತಿ ಪಾರ್ವತಿಗೂ ಸೇರಿದಂತೆ 50 ಅನುಪಾತ ನಿವೇಶನ ಕೊಟ್ಟೋದು ಅಕ್ರಮ ಅಂತೇಳಿ. ಹಾಗಾದ್ರೆ ಅಕ್ರಮ ಭಾಗಿಯಾಗಿದ್ದು ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಲೇ ಅರ್ಥ. ಹಾಗಿದ್ರೂ ಕೂಡ ಇವ್ರನ್ನ ಸಾಕ್ಷ್ಯಗಳಿಲ್ಲ ಅಂತ ಹೇಳ್ತಾರೆ. ಸಾಕ್ಷ್ಯಗಳು ಇಟ್ಕೊಂಡೆ ತಾನೇ ಅವರು 50 ಅನುಪಾತ ನಿವೇಶನ ಕೊಟ್ಟಿರೋದು ಅಕ್ರಮ ಅಂತ ಹೇಳಿದ ಮೇಲೆ ಇವರು ಸಾಕ್ಷ್ಯಗಳ ಕೊರತೆ ಅಂತೇಳಿ ಹೀಗೆ ವರದಿ ಸಲ್ಲಿಸ್ತಾರೆ. ಮತ್ತು ಇದ್ರ ಜೊತೆಗೆ ಇದರಲ್ಲಿ ಇವರಿಗೆ ಏನು ಹಿಂದಿನ ಆಯುಕ್ತ ನಟೇಶ್ ಅವರಿಗೆ ವಿಚಾರಣೆ ನಡೆಯೋ ಸಂಬಂಧ ಪೂರ್ವನಿಧಿಕ್ಕೇರಿ ಪತ್ರ ಬರೀತಾರೆ. ಆ ಪತ್ರ ಸ್ಪಷ್ಟವಾಗಿ ಬರೀತಾರೆ, ಸಿದ್ದರಾಮಯ್ಯ ಮತ್ತು ಪಾರ್ವತಿ ಅವರಿಗೆ ಅಕ್ರಮವಾಗಿ ಲಾಭ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ 14 ನಿವೇಶನ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಬರೀತಾರೆ. ನಿವೇಶನ ಕೊಟ್ಟಿರೋದು ಅಪರಾಧ ಕೃತ್ಯ ಆದಮೇಲೆ ನಿವೇಶನ ಪಡ್ಕೊಂಡಿರೋದು ಕೂಡ ಅಪರಾಧ ಕೃತ್ಯ ಆಗುತ್ತೆ ಅಲ್ವಾ? ಇದೆಲ್ಲ ಗಮನಿಸಿದಾಗ ತನಿಖಾಧಿಕಾರಿ ಈ ಆರೋಪಿತರ ರಕ್ಷಣೆ ಮಾಡೋ ಉದ್ದೇಶದಿಂದ ಸುಳ್ಳು ವರದಿ ಸಲ್ಲಿಸಲು ಸ್ಪಷ್ಟ ಕಂಡು ಬರುತ್ತೆ. ಈಗ 14 ನಿವೇಶನ ಅವ್ರು ತಪ್ಪು ಮಾಡಿದವರು ಯಾಕೆ ವಾಪಸ್ ಕೊಟ್ಟರು? ಅಲ್ಲ, ಅದನ್ನೇ ಸರ್, ಅದನ್ನ ಹೇಳಿಲ್ಲ. ತನಿಖಾಧಿಕಾರಿ ಅದನ್ನೇ ಹೇಳ್ತಾರೆ. 50 ಅನುಪಾತ ನಿವೇಶನ ಹಂಚಿಕೆ ಮಾಡಿರೋದು ಇದು ಅಂತ ಅಕ್ರಮ ಅಂತೇಳಿ. ಆ ಅಕ್ರಮ ಕಂಡು ಬಂದಲ್ಲೇ ಹಿನ್ನೆಲೆಯಲ್ಲಿ ಅವರು ದೂರ ದಾಖಲೆಗೆ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಯಾಕೆ ಕೊಟ್ಟರೋ ಬಗ್ಗೆ ಎಲ್ಲೂ ಏನು ಹೇಳಲ್ಲ, ಎಲ್ಲೂ ವಿಶ್ಲೇಷಣೆ. ಸರ್, ಇಲ್ಲಿ ದಾಖಲಾತಿಗಳನ್ನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೆ ನಾನು ಮಾಡಿರೋ ಆರೋಪ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಆ ವಿಶ್ಲೇಷಣೆ ಮಾಡದೆ ಇವರು ಸುಳ್ಳು ವರದಿ ಸಲ್ಲಿಸಿರೋದು ಸ್ಪಷ್ಟವಾಗಿದೆ. ನಮಗೆ ದುಡ್ಡು ಕೊಡಲಿ 64 ಕೋಟಿ ಅಷ್ಟೊಂದು ಡಿಮ್ಯಾಂಡ್ ಮಾಡಿದರು, ಆಮೇಲೆ ಸೈಟ್ನ ವಾಪಸ್ ಕೊಟ್ಬಿಟ್ರು. ಇದೊಂದು ತಾರ್ಕಿಕ ಅಂತ ಸರ್, ಅದನ್ನು ಹೇಳ್ತೀನಿ. ಇಲ್ಲಿ ಆರೋಪಿತರಿಗೆ ಗೊತ್ತಾಗಿದೆ ನಾನು ದೂರ ದಾಖಲೆ ಮಾಡ್ದಂಗೆ ಸ್ನೇಹ ಕೃಷ್ಣ ಸಾಕಷ್ಟು ಸಾಕ್ಷ್ಯಗಳಿದೆ, ಹಾಗಾಗಿ ನಿವೇಶನ ಕೊಡೋ ಸೂಕ್ತ ಅಂತೇಳಿ ನಿವೇಶನ ವಾಪಸ್ ಕೊಟ್ಟಿರೋಂಥದ್ದು. ಇದೆಲ್ಲ ಗೊತ್ತಿದ್ರೂ ಕೂಡ ಅಪರಾಧಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ದಾಖಲಾತಿ ಇಲ್ಲ ಅಂತೇಳಿ ಇವ್ರು ಹೇಳ್ತಾರೆ. ಆರೋಪಗಳಿಗಿರೋ ಒಂದು ತಿಳುವಳಿಕೆ ಇಲ್ಲಿ ತನಿಖಾಧಿಕಾರಿಗೆ ಇಲ್ಲ ಅನ್ನೋದು ಗೊತ್ತಾಗಿದೆ. ಸರ್, ಈಗ ಮುಂದಿನ ಹೋರಾಟ ಈಗ ದ್ವಿಸದಸ್ಯ ಪೀಠಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ಸರ್, ಇಲ್ಲ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ. ಏನು ನಮ್ಮ ದಾಖಲಾತಿಗಳು ಲಭ್ಯ ಇದೆ, ಮಾಹಿತಿ ಇದೆ, ಅದನ್ನೆಲ್ಲ ಕೂಡ ವಿಭಾಗೀಯ ಪೀಠ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನು ಕೂಡ ಮನವರಿಕೆ ಮಾಡಿಕೊಟ್ಟು ಈ ಪ್ರಕರಣ CBI ಕೊಡಿಸೋದಕ್ಕೆ ಒಂದು ಸೂಕ್ತ ಆದೇಶ ಮಾಡೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಒಟ್ಟಾರೆ ಪ್ರಕರಣದಲ್ಲಿ ಎಲ್ಲ ಪಕ್ಷದವರು ಭಾಗಿಯಾಗಿರಲ್ಲ? ಹೌದು ಸರ್, ನಾನು ಇಲ್ಲಿ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ. ಇಲ್ಲಿ ಪಕ್ಷಾತೀತವಾಗಿ ನಾನು ಅರ್ಜಿಯನ್ನು ಕೊಟ್ಟಿರೋಂಥದ್ದು ಕೇವಲ ಸಿದ್ದರಾಮಯ್ಯನವರ ದಾಖಲೆಗಳನ್ನು ಆಧರಿಸಿ ಅವ್ರ ವಿರುದ್ಧ ಪ್ರಾಥಮಿಕವಾಗಿ ದೂರು ಕೊಟ್ಟಿರೋಂಥದ್ದು. ಅದನ್ನು ಆಧಾರವಾಗಿ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು 50 ಅನುಪಾತ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅದೆಲ್ಲರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ಳೋದು. ಆ ಹಿನ್ನೆಲೆಯಲ್ಲೇ ತನಿಖಾಧಿಕಾರಿಗಳು ಕೂಡ ಈ 14 ನಿವೇಶನ ಸಂಬಂಧಪಟ್ಟ ಮಾತ್ರ ವರದಿಯನ್ನು ಸಲ್ಲಿಸಿ ಉಳಿದ ನಿವೇಶನ ಸಂಬಂಧಪಟ್ಟ ಸಮಗ್ರ ತನಿಖೆ ನಡೆಸಬೇಕು ಅವರೇ ಹೇಳಿದ್ದಾರೆ. ಆಮೇಲೆ ಇದಲ್ಲದೆ ಬೇರೆ ಬೇರೆ ಜಮೀನು ಇದೇ ಥರ ಮಾಡಿದ್ದಾರೆ ಸರ್. ಅದೇ ನಗರಾಭಿವೃದ್ಧಿ ಪ್ರಾಧಿಕಾರ ಸಂಬಂಧಪಟ್ಟ ಸಾಕಷ್ಟು ವಿಚಾರದಲ್ಲಿ ಅಕ್ರಮ ನಡೆದಿದೆ. ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತಂದರೆ CBIಯಿಂದ ಮಾತ್ರ ಸಾಧ್ಯ ಅಂತ ನಂಗೆ ಅನಿಸಿದೆ. ಯಾಕೆಂತ ಹೇಳಿದ್ರೆ ಈಗ ಕೇವಲ 14 ನಿವೇಶನ ಸಂಬಂಧಪಟ್ಟಾಗೆ ಇವರು ಇಷ್ಟು ಮಟ್ಟಿಗೆ ವರದಿ ಸಲ್ಲಿಸಿದ್ರೆ ಇನ್ನು 1000 ನಿವೇಶನ ಸಂಬಂಧಪಟ್ಟಾಗೆ ಇನ್ಯಾವ ರೀತಿ ವರದಿ ಸಲ್ಲಿಸ್ಬೋದು? ಸರ್, ಈಗ ನೀವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದೀರಾ ಅಥವಾ ನಮ್ಮ ರಾಜ್ಯದ ಹೈಕೋರ್ಟ್ನಲ್ಲೇ ದ್ವಿಸದಸ್ಯ? ಸರ್, ಇಲ್ಲ, ವಿಭಾಗೀಯ ಪೀಠಕ್ಕೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠಕ್ಕೆ ಮನವಿ ಸಲ್ಲಿಸಿದ್ವಿ. ಈಗ ಮುಂದಿನ ಸುಪ್ರೀಂ ಕೋರ್ಟ್ಗೆ ಏನಾದರೂ ಅಲ್ಲ, ಅವಶ್ಯಕತೆ ಬಂದರೆ ಹೋಗ್ತೀವಿ ಸರ್. ಈಗ ಈಗ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು. ಏನು ಅಕ್ರಮವಾಗಿ ನಿವೇಶನ ಪಡೆದ್ರೆ ಆ ಎಲ್ಲ ನಿವೇಶನ ಪ್ರಾಧಿಕಾರಕ್ಕೆ ಬರಬೇಕು. ಅಲ್ಲಿವರೆಗೂ ನಾನು ಯಾವುದೇ ಹಂತದ ಹೋರಾಟವನ್ನು ನಾನು ಮಾಡೇ ಮಾಡ್ತೀನಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ,
ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.